ಲಾಲ್ಬಾಗ್ ವೆಸ್ಟ್ ಗೇಟ್ ಆಪೋಸಿಟ್ ಅಲ್ಲೇ ಇರುವಂತ ಈ ಒಂದು ಹೋಟೆಲ್ ತುಂಬಾ ಶುಚಿ ರುಚಿಗೆ ಹೆಸರುವಾಸಿಯಾಗಿದೆ. ಸ್ಥಳೀಯವಾಗಿ ಆಲ್ಮೋಸ್ಟ್ ಮಾರ್ನಿಂಗ್ ಟೈಮ್ ಅಲ್ಲಿ ಹಲವಾರು ಒಂದು ಸೀನಿಯರ್ ಸಿಟಿಸನ್ಸ್ ಎಲ್ಲರೂ ಬಂದು ಇಲ್ಲಿ ಒಂದು ಕಾಫಿ ಸವಿತಾರೆ. ಅದಾದ ನಂತರ ಬೆಳಗ್ಗೆ ಟಿಫನ್ ಇಡ್ಲಿ ವಡೆ, ರವೆ ಇಡ್ಲಿ, ಪೂರಿ, ಸಾಗು, ಆಮೇಲೆ ನಿಮ್ಗೆ ದೋಸೆ ಐಟಮ್ಸ್, ವೆರೈಟೀಸ್ ಆಫ್ ದೋಸೆ ಐಟಮ್ಸ್ ಸಿಗುತ್ತೆ ಇಲ್ಲಿ. ಮಸಾಲೆ ದೋಸೆ, ಪ್ಲೇನ್ ದೋಸೆ, ಆನಿಯನ್ ದೋಸೆ, ಎಲ್ಲಾ ತರ ದೋಸೆ ಸಿಗುತ್ತೆ. ಆಮೇಲೆ ನಿಮ್ಗೆ ಈವ್ನಿಂಗ್ ಟೈಮ್ ಬಂದ್ರೆ ಗೋಬಿ ಸ್ನಾಕ್ಸ್ ಎಲ್ಲ ಸಿಗುತ್ತೆ, ಐಸ್ ಕ್ರೀಮ್ಸ್ ಇದೆ. ಸೊ ಎಲ್ಲಾ ತರ ವೆರೈಟೀಸ್ ಆಫ್ ಕಲೆಕ್ಷನ್ಸ್, ವೆರೈಟೀಸ್ ಆಫ್ ಫುಡ್ ಐಟಮ್, ನಾರ್ತ್ ಇಂಡಿಯನ್, ಸೌತ್ ಇಂಡಿಯನ್, ಚೈನೀಸ್, ಕಾಂಟಿನೆಂಟಲ್ ಎಲ್ಲಾ ಫುಡ್ ನೀವು ಇಲ್ಲಿ ಅವೈಲಬಿಲಿಟಿ ಇದೆ. ಪ್ಯೂರ್ ವೆಜಿಟೇರಿಯನ್, ಶುಚಿ ರುಚಿಗೆ ಒಂದು ಆದ್ಯತೆ ನೀಡಿ ಈ ಒಂದು ಸ್ಥಳೀಯವಾಗಿ ತುಂಬಾ ಜನರ ಮೆಚ್ಚುಗೆಗೆ ಪಾತ್ರವಾಗಿದೆ ಅಂತ ಹೇಳ್ಬೋದು. So we came here to spend the time. Coffee is great, sir. It's very good. Returning home, and our auto driver had just gone to fill the gas and told us that coffee is very nice over here. So we just entered to just have a taste of coffee. It's really very refreshing and nice while going home. Thank you so much. ನಮಸ್ಕಾರ, ನಮ್ಮ ಹೆಸರು ರವಿ ಅಂದ್ಬಿಟ್ಟು. ಕಾಫಿ ಕುಡಿಯೋಕೆ ಬಂದ್ರಿ, ಮಳೆ ಸಿಕ್ಕಾಪಟ್ಟೆ ಮಳೆ ಬಂದ್ಬಿಡ್ತು. ಸರಿ ಕಾಫಿ ಕುಡಿಯೋಣ ಅಂತ ಬಂದ್ರಿ. ಈ ಹೋಟ್ಲಲ್ಲಿ ಫುಡ್ಡು ಕಾಫಿ ಎಲ್ಲ ಚೆನ್ನಾಗಿದೆ. ನಾವು ಲೋಕಲಲ್ಲಿ ಇರೋದು. ಲಾಲ್ಬಾಗ್ ಮುಗಿಸ್ಕೊಂಡು ಬಂದರೆ ಇಲ್ಲಿ ಕಾಫಿ ಕುಡ್ಕೊಂಡು ಹೋಗ್ತೀವಿ. ಬೆಳಿಗ್ಗೆ ಹೊತ್ತಲ್ಲಿ, ಸಾಯಂಕಾಲ ಹೊತ್ತಲ್ಲಿ ಕಾಫಿ ಕುಡಿತೀವಿ. ಫ್ರೆಂಡ್ ಸರ್ಕಲ್ ಎಲ್ಲರೂ ಬಂದು ಒಳ್ಳೆ ನಾಷ್ಟ ಮಾಡ್ತೀವಿ. ಊಟನೂ ಒಳ್ಳೆ ಊಟ ಸಿಕ್ಕತ್ತೆ. ಒಳ್ಳೆ ರೋಡ್ ಇದೆ, ಕ್ಲೀನಿಂಗ್ ಚೆನ್ನಾಗಿದೆ ಇಲ್ಲಿ. ಎಲ್ಲ ಡೀಸೆಂಟಾಗಿ ಮಾಡಿ ಎಲ್ಲ ಚೆನ್ನಾಗಿ ಮಾಡಿಕ್ಕಿದ್ದಾರೆ. I am from Himachal Pradesh. Very nice. So we are working here nearby. Our office is there. So you come regularly to this hotel? Yeah, almost regularly. What do you like? Mostly I like here tea and masala dosa. Morning sometime I eat here idli and dosa. So you are the regular customer of this hotel? Yeah, kind of, you can say. Past how many months? So it's somewhere around 7-8 months. I like the coffee here. Coffee even, yeah. Even we No, let him take this sip. Just have it. Okay? So how is the tea or coffee? the coffee is good. We come here like for quite a few months. Our office is right here, so we are a regular customer. So generally even the charts are nice. So ಲೈಕ್ ನಾವು ಈಗ ಪಾವ್ ಬಜ್ಜಿ ತಿಂದಿದ್ದೀನಿ. ಹೌದು, ಸೊ ಆ ಟೇಸ್ಟ್ ಇದೆ. ನಾರ್ತ್ ಇಂಡಿ ಆ ಥರ. ಹೌದು. ಹೇಳಿ ಸರ್. ಪಾವ್ ಬಜ್ಜಿ ತುಂಬಾ ಒಳ್ಳೆ ಟೇಸ್ಟ್ ಇತ್ತು. ಮುಂಬೈ ತರ ಮಾಡ್ತಾರಾ ಇಲ್ಲಿ? ಕರೆಕ್ಟ್. ನಾವು ಈಗ ಜಸ್ಟ್ ಲೈಕ್ ಟೇಸ್ಟ್ ನಾವು ನೋಡಿದೆ ಅಂದ್ರೆ फीलिंग बाई मुंबई, मतलब अच्छा है टेस्ट. फिर हम लोग कॉफ़ी पिए, वो भी ठीक था. 2-3 दिन पहले आके डोसा खाए थे, तो वो भी बहुत अच्छा टेस्ट था. तो एक्चुअली क्या है, वो नॉर्थ और साउथ का जो वो कम्युनिकेशन है ना, वो दोनों यहाँ पे आपको मिलेगा. ಏನ್ ನಿಂಗೆ ಇಷ್ಟ? ಏನ್ ತಿಂತೀಯಾ? ಏನು ನಾವು ಫಾಸ್ಟ್ ಒಂದು 1 ವೀಕಿಂದ ಬರ್ತಾ ಇದ್ದೀವಿ. ಇವತ್ತು ಪಾವ್ ಭಾಜಿ ಮತ್ತು ಕಾಫಿ ಕುಡಿದ್ವಿ. ನೆನ್ನೆ ಇದು ಮಸಾಲೆ ದೋಸೆ ಎಲ್ಲ ತಿಂದಿದ್ವಿ. ಸೌತ್ ಮತ್ತು ನಾರ್ತ್ ಎರಡು ಒಳ್ಳೆ ಕಾಂಬಿನೇಷನ್ ಐತೆ, ಚೆನ್ನಾಗಿ ಮಾಡ್ತಾರೆ. ಸೌತ್ ಮೀಲ್ಸ್ ತೊಗೊಂಡೆ, ಚೆನ್ನಾಗಿದೆ. ಏನೇನು ವೆರೈಟಿ ಇರ್ತಾರೆ? ಏನೇನು? ಒಂದು ಹೋಳಿಗೆ ಹಾಕಿದ್ರು, ಹೋಳಿಗೆ ಇತ್ತು, ಅನ್ನ, ರಸಮ್ಮು, ಸಾಂಬಾರು, ರೊಟ್ಟಿ ಎಲ್ಲ ಇದು ಹೋಳಿಗೆ ಕೊಟ್ಟಿದ್ರು, ಚೆನ್ನಾಗಿತ್ತು. ಟೇಸ್ಟ್ ಇತ್ತು. ಇಡ್ಲಿಗೆ ಚೆನ್ನಾಗಿ ತಿಂಡಿ ಮಾಡ್ತಾರೆ ಇಲ್ಲಿ. ತುಂಬಾ ಜನ ಬರ್ತಾರೆ. ಮಸಾಲೆ ದೋಸೆ, ಇಡ್ಲಿ, ವಡಾ, ಕಾಫಿ. ನನಗೆ ನಾವು ಇಡ್ಲಿ ವಡಾ ತಿಂತೀವಿ. ಇಡ್ಲಿ ಸಾಂಬಾರು ಚೆನ್ನಾಗಿರುತ್ತೆ. ನಾವು ಇಲ್ಲಿ 40 ವರ್ಷದಿಂದ ಬರ್ತಾ ಇದ್ದೀವಿ. ಆಮೇಲೆ ಹೋಟ್ಲ್ ಇದು ಯಾವಾಗ ಓಪನ್ ಆಯಿತು ಆವಾಗಲಿಂದ ಬರ್ತಾ ಇದ್ದೀವಿ. ಇಲ್ಲಿ ಇವಾಗ ಮ್ಯಾನೇಜ್ಮೆಂಟ್ ಚೇಂಜ್ ಆಗಿರೋದ್ರಿಂದ ಭಾಳ ಚೆನ್ನಾಗಿ ಪ್ರಿಪೇರ್ ಮಾಡ್ತಾ ಇದ್ದಾರೆ, ಕ್ಲೀನ್ ಆಗಿರುತ್ತೆ. ಆಮೇಲೆ ಸ್ಟಾಫು ಭಾಳ ಪಲ್ಯೂಟ್ ಆಗಿದ್ದಾರೆ. ಇಲ್ಲಿ ಎಲ್ಲ ಚೆನ್ನಾಗೈತೆ, ಎಲ್ಲ ಇತ್ತು. ಜಾಸ್ತಿ ಬಿಸಿಬೇಳೆ ಬಾತು, ಮಸಾಲೆ ಪುರಿ ಬರತ್ತೆ ಇಲ್ಲಿ ಮಾಡ್ತಾರೆ. ಅದು ಜಾಸ್ತಿ ಟೇಸ್ಟ್ ಇರುತ್ತೆ. ದಿವಸ ಅದು ತಿಂತೀವಿ ನಾವು. ಡೈಲಿ ಯಾವಾಗ ಬರ್ತೀವಿ ಆವಾಗ. ಕಾಫಿ ಟೀ ಜಾಸ್ತಿ ಲೈಕ್? ಕಾಫಿ ನಮಸ್ಕಾರ ಕರ್ನಾಟಕ. ನಾವಿವತ್ತು ಬೆಂಗಳೂರಿನ ಬಸವನಗುಡಿಯಲ್ಲಿದ್ದೇವೆ. ವಿಶೇಷವಾಗಿ ಗಣೇಶ ಹಬ್ಬ ಹಿನ್ನೆಲೆಯಿಂದಾಗಿ ಜಿಲ್ಲೆ, ತಾಲೂಕು, ಹೋಬಳಿ ಮಟ್ಟದಲ್ಲಿ ಹೇಗೆ ಗಣೇಶ ಕೂರಿಸ್ತೀವೋ ಅದೇ ತರನೇ ಬೆಂಗಳೂರಾದ್ಯಂತ ಒಂದು ರಸ್ತೆಯಲ್ಲೂ ನಾವು ಗಣೇಶನ ವಿಗ್ರಹ ನೋಡ್ಬೋದು. ಅದೇ ತರ ಬಸವನಗುಡಿ ತುಂಬಾ ಹಳೆ ಏರಿಯಾ, ತುಂಬಾ ಒಂದು ಪಾಶ್ ಏರಿಯಾ, ಅಫಿಷಿಯಲ್ ಏರಿಯಾ ಅಂತಾನೆ ಹೇಳ್ಬೋದು. ಇಲ್ಲಿ ವಿಶೇಷವಾಗಿ ದ ಲಾಲ್ಬಾಗ್ ಗ್ರ್ಯಾಂಡ್, ಶ್ರೀ ಲಾಲ್ಬಾಗ್ ಗ್ರ್ಯಾಂಡ್ ಅಂತ ಒಂದು ಹೋಟೆಲ್ ಇದೆ. ಸೊ ಆಲ್ಮೋಸ್ಟ್ ತುಂಬಾ ವೆರೈಟೀಸ್ ಆಫ್ ಫುಡ್,
ಡೆಲಿಷಿಯಸ್ ಚೆನ್ನಾಗಿರುವಂತ ಒಂದು ಹೋಟೆಲ್ ಅಂತಾನೆ ಹೇಳ್ಬೋದು. ನಮ್ಮೊಟ್ಟಿಗೆ ಪ್ರಕಾಶ್ ಅವರು ಇದ್ದಾರೆ, ಮಾಲೀಕರು. ಎಲ್ಲರಿಗೆ ನಮಸ್ಕಾರ. ಗಣೇಶ ಹಬ್ಬದ ಎಲ್ಲಕ್ಕೆ ಶುಭಾಶಯಗಳು. ಇದು ನಮ್ಮ ಹೋಟೆಲ್ ನಾವು ತೊಗೊಂಡಿದ್ದೆ, ರೀಸೆಂಟಾಗಿ ತೊಗೊಂಡಿದ್ದೆ. ಇಲ್ಲಿ ಇರೋದು ಎಲ್ಲ ಟೋಟಲ್ ಏರಿಯಾ ಬಸವನಗುಡಿ ಇರೋದು ಟೋಟಲ್ ವೆಜಿಟೇರಿಯನ್ನು, ಮತ್ತು ಹಿಂಗೆ ಬ್ರಾಹ್ಮಿನ್ಸ್ ತುಂಬ ಸೀನಿಯರ್ ಸಿಟಿಸನ್ಸ್ ಆಗಿರೋದು ತುಂಬ ಜನ. ನಮ್ಮ ಮೇನ್ ಅಟ್ರಾಕ್ಷನ್ ಅಂತ ನಮ್ಮ ಕಾಫಿ ಕೌಂಟರ್ ಅಂತ ಇಲ್ಲಿ ಲಾಲ್ಬಾಗ್ ವೆಜ್ ಗೇಟ್ ಆಪೋಸಿಟ್ ನಮ್ಮ ಅಂಗಡಿ ಇರೋದು. ಅದಕ್ಕೆ ಬೆಳಗ್ಗೆ 5 ಗಂಟೆಯಿಂದ ಕಾಫಿ ಸ್ಟಾರ್ಟ್ ಆಗ್ತದೆ. ಇದು ಕಾಫಿ ಇಲ್ಲ ಒಂದು ಔಷಧಿ ಥರ ಎಲ್ಲರಿಗೂ ಇದೆ, ಎಲ್ಲ ತುಂಬ ಲೈಕ್ ಮಾಡ್ತಾರೆ. ಮತ್ತು ನಮ್ಮ ಹತ್ರ ಬೇಕಂತ ಒಂದು 200 ಟೈಪ್ಸ್ ಆಫ್ ಫುಡ್ ವೆರೈಟೀಸ್ ಇದೆ. ಏನ್ ಸ್ಪೆಷಲ್ ಸರ್ ನಿಮ್ಮಲ್ಲಿ? ಸ್ಪೆಷಲ್ ಅಂತ ನಮ್ಮ ಸೌತ್ ಊಟ ಇದೆ, ನಾರ್ತ್ ಊಟ ಇದೆ. ಸ್ಪೆಷಲ್ ಆಗಿ ನಾವು ಸರ್ವ್ ಮಾಡ್ತೀವಿ, ನೀಟಾಗಿ ಪ್ರಿಪೇರ್ ಮಾಡ್ತೀವಿ. ಮತ್ತು ಎಲ್ಲ ಹಬ್ಬಕ್ಕೆ ಇವಾಗಲೇ ರೀಸೆಂಟಾಗಿ ಗಣೇಶ ಹಬ್ಬ ನಡೀತದೆ, ಅದಕ್ಕೆ ನಾವು ಸ್ಪೆಷಲ್ ಊಟ ಮಾಡ್ತಾಯಿದ್ದೀವಿ. ಸ್ಪೆಷಲ್ ಊಟ ಅಂತ ಫುಲ್ ಮೀಲ್ಸ್ ಥಾಲಿ ಥರ, ಅದಕ್ಕೆ ಸ್ವಲ್ಪ ಮಹಾರಾಷ್ಟ್ರೀಯನ್ ಟಚ್, ಪೂರನ್ ಪೋಳಿ ಮತ್ತು ಅದಕ್ಕೆ ಮೋದಕ್, ಲಾಡು, ಆ ಥರ ಸ್ವೀಟ್ಸ್ ಸ್ವಲ್ಪ ಮಾಡಿಬಿಟ್ಟು ಅದೇ ಕೊಡ್ತಾ ಇದ್ದೀವಿ. ಜಾಸ್ತಿ ಲೈಕ್ ಮಾಡೋದು ಸರ್ ಮೇನ್ ಸೌತ್ ಇಂಡಿಯನ್ ಕ್ರೌಡ್ ಇದ್ದರೆ ಮೇನ್ ಊಟ, ಸೌತ್ ಚೆನ್ನಾಗಿ ಊಟ ಕೊಡ್ತೀವಿ, ಅದು ಮೇನ್ ಲೈಕ್ ಮಾಡೋದು ನಮ್ಮದು. ಪಾರ್ಟಿ ಹಾಲ್ ನಮ್ಮದು ಫಸ್ಟ್ ಫ್ಲೋರ್ ಇದೆ, ಮೆನ್ಯೂ 2 ಫ್ಲೋರ್ ನಾವು ಎಲ್ಲ ರೆಡಿ ಮಾಡ್ತಾ ಇದ್ದೀವಿ. ಅದಕ್ಕೆ ಒಂದು ತಿಂಗಳು ಆಗತ್ತೆ, ಅದು 2 ಪಾರ್ಟಿ ಹಾಲ್ ರೆಡಿ ಆಗ್ತದೆ. ನೆಕ್ಸ್ಟ್ ಸರ್ ಏನ್ ಹೇಳಿಕ್ಕೆ ಇಷ್ಟಪಡ್ತೀರಾ ಗ್ರಾಹಕರಿಗೆ? ಗ್ರಾಹಕರಿಗೆ ಎಲ್ಲ ಬನ್ನಿ, ಆರಾಮಾಗಿ ಬನ್ನಿ, ಇಲ್ಲ ಆರಾಮಾಗಿ ಕೂತ್ಕೊಳ್ಳೋ, ಕಾಫಿ ಕುಡೀರಿ, ನಿಮ್ಮ ಆರಾಮಾಗಿ ಏನು ಬೇಕೋ ರಿವ್ಯೂ ಮಾಡಿ, ನಿಮ್ಮ ಹಿಂಗೆ ಊಟ ಇದೆ, ಏನು ಇಂಪ್ರೂವ್ ಮಾಡಬೇಕು ಇಲ್ಲ ಅಂತ ಚೆನ್ನಾಗಿ ಇಷ್ಟ ಮಾಡಿದ್ದೀರಾ ಆ ಥರ ನೀವು ಹೇಳಿ ನಮ್ಗೆ. ಹೋಟೆಲ್ ಉದ್ಯಮ ಸುಮಾರು ದಶಕಗಟ್ಲೆಯಿಂದ ಆಲ್ಮೋಸ್ಟ್ ಹೋಟೆಲ್ ಉದ್ಯಮದಲ್ಲಿ ತೊಡಗಿಸ್ಕೊಂಡಿರುವಂತಹ ಹಲವಾರು ಮಹನೀಯರಿದ್ದಾರೆ. ವಿಶೇಷವಾಗಿ ಈ ಒಂದು ಸೇವೆಯಲ್ಲಿ ಸಲ್ಲಿಸಬೇಕಂದ್ರೆ ನಮ್ಮ ಉಡುಪಿ ಭಾಗದವರು, ನಮ್ಮ ಬೆಂಗಳೂರವರು, ಮತ್ತೆ ಸ್ಥಳೀಯವಾಗಿ ಉಡುಪಿ ಭಟ್ರು ಜಾಸ್ತಿ ಫೇಮಸ್ ಬೆಂಗಳೂರಲ್ಲಿ ಎಲ್ಲೇ ಹೋದ್ರು. ಅದೇ ತರನೇ ಒಂದು ಶ್ಲೋಕನೂ ಇದೆ, ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧ್ಯರ್ಥಂ ಭಿಕ್ಷಾಂ ದೇಹಿ ಚ ಪಾರ್ವತಿ ಅಂತ. ಯಾರು ಊಟ ಹಾಕಿದಾರೋ, ಇಲ್ಲಿವರೆಗೂ ಯಾರು ಅನ್ನ ಹಾಕಿದಾರೋ ಅವ್ರಿಗೆ ಯಾವುದೇ ತರನೂ ಒಂದು ಅನ್ನದಾತ ಸುಖೀಭವ ಅಂತ ಹೇಳ್ತೀವಿ. ಆ ನಿಟ್ಟಿನಲ್ಲಿ ಹೋಟೆಲ್ ಉದ್ಯಮದಲ್ಲಿ ತಮ್ಮದೇ ಆದ ಒಂದು ಛಾಪು ಮೂಡಿಸಿರುವಂತ ಎಲ್ಲ ಉದ್ಯಮಿದಾರರಿಗೂ ನಾವು ಶುಭಾಶಯ ತಿಳಿಸ್ತೀವಿ. ಇವತ್ತು ನಾವು ವಿಶೇಷವಾಗಿ ಲಾಲ್ಬಾಗ್ ವೆಸ್ಟ್ ಗೇಟ್ ಅಲ್ಲಿ ಅಪೋಸಿಟ್ ವೆಸ್ಟ್ ಗೇಟ್ ನಾವು ತಿಳಿಸ್ತೀವಿ. ಇವತ್ತು ನಾವು ವಿಶೇಷವಾಗಿ ಲಾಲ್ಬಾಗ್ ವೆಸ್ಟ್ ಗೇಟ್ ಅಲ್ಲಿ ಅಪೋಸಿಟ್ ವೆಸ್ಟ್ ಗೇಟ್ ನಾವು ಲಾಲ್ಬಾಗ್ ಗ್ರ್ಯಾಂಡ್ ಗೆ ಬಂದಿದ್ವಿ. ನೋಡ್ಬೋದು ನೀವು ಹೋಟೆಲ್ ಆವರಣ ಹೇಗಿದೆ ಅಂತ. ಲಾಲ್ಬಾಗ್ ಗ್ರ್ಯಾಂಡ್ ಗೆ ಬಂದಿದ್ವಿ, ನೋಡ್ಬೋದು ನೀವು ಹೋಟೆಲ್ ಆವರಣ ಹೇಗಿದೆ ಅಂತ. ಸೊ ಇಲ್ಲಿ ಎಂಟ್ರೆನ್ಸ್ ಕೂತ್ಕೊಳ್ಳಕ್ಕೆ ಜಾಗ ಇರುತ್ತೆ. ಪಾವ್ ಭಾಜಿ ತುಂಬಾ ಫೇಮಸ್ ಇದೆ ಇಲ್ಲಿ, ಹೇಗೆ ಮುಂಬೈಯಲ್ಲಿ ಮಾಡ್ತಾರೋ ಅದೇ ತರ ವೆರೈಟೀಸ್ ನಿಮ್ಗೆ ಸಿಗತ್ತೆ. ಆಮೇಲೆ ನಿಮ್ಗೆ ಇದೇನಿದು ಮಸಾಲಾ ಕುಲ್ಚಾ ಆಗಿರ್ಬೋದು, ಆಲೂ ಪರೋಟ ಆಗಿರ್ಬೋದು, ಪರೋಟಾಸ್ ಸಿಗುತ್ತೆ ನಿಮ್ಗೆ, ಮತ್ತೆ ರೋಟಿ ಸಿಗುತ್ತೆ, ರೋಟಿ ಕರಿ ಸಿಗುತ್ತೆ, ತುಂಬಾ ವಿಶೇಷ ಅದು. ಆಮೇಲೆ ಫ್ರೈಡ್ ರೈಸು, ಗೀ ರೈಸು, ಪೂರಿ. ವಿಶೇಷವಾಗಿ ಕೆಲವೊಂದು ಹೋಟೆಲ್ಸ್ ಗಳಲ್ಲಿ ನೀವು ಪ್ಲಾಸ್ಟಿಕ್ಸ್ ನ ನೀವು ನೋಡ್ಬೋದು, ಪ್ಲಾಸ್ಟಿಕ್ ಬಳಸ್ತಾರೆ. ಸೊ ಫುಡ್ ಐಟಮ್ಸ್ ಅಷ್ಟೇ ಪ್ಲಾಸ್ಟಿಕ್ ಪ್ಲೇಟ್ ಗಳಲ್ಲೆಲ್ಲ ಕೊಡ್ತಾರೆ, ಅದು ಆರೋಗ್ಯಕ್ಕೆ ಹಾನಿಕಾರಕ. ಆಲ್ಮೋಸ್ಟ್ ಪ್ಲಾಸ್ಟಿಕ್ ನಿಷೇಧ ಆಗಿದೆ. ಆ ಒಂದು ನಿಟ್ಟಿನಲ್ಲಿ ಪ್ಲಾಸ್ಟಿಕ್ ಬಳಕೆ ಆಗಬಾರ್ದು. ಜನರಲ್ ಆಗಿ ಇಲ್ಲಿ ಈ ತರ ಒಂದು ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡ್ತಾರೆ. ಒಂದು ಬಾಳೆ ಎಲೆಯಲ್ಲಿ ಒಂದು ಸ್ಟೀಲಿನ ಬಾಳೆ ಎಲೆ ಹಾಕಿ ಕೊಡ್ಬೇಕು ಎಲ್ಲಾ ಕಡೆನೂ. ಅದು ಸಣ್ಣ ಹೋಟೆಲ್ ಆಗಿರ್ಲಿ, ದೊಡ್ಡ ಹೋಟೆಲ್ ಆಗಿರ್ಲಿ, ಯಾವುದೇ ಒಂದು ಹೋಟೆಲ್ ಆದ್ರೂ ಸಹ ಅದು ಒಂದು ಬಾಳೆ ಎಲೆ ಇರ್ಲೇಬೇಕಾಗತ್ತೆ. ಇಲ್ಲ ಅಂದ್ರೆ ಆಲ್ಮೋಸ್ಟ್ ಸರ್ಕಾರದ ವತಿಯಿಂದನೂ ಅದೊಂದು ಆದೇಶ ಇದೆ, ಪ್ಲಾಸ್ಟಿಕ್ ಎಲ್ಲೂ ಬಳಸಬಾರ್ದು ಅಂತ ನಿಟ್ಟಿನಲ್ಲಿ. ಯಾಕಂದ್ರೆ ಪ್ಲಾಸ್ಟಿಕ್ ಆರೋಗ್ಯಕ್ಕೆ ಹಾನಿಕಾರಕ. ಸೊ ಆ ನಿಟ್ಟಿನಲ್ಲಿ ಜಾಸ್ತಿ ಪ್ಲಾಸ್ಟಿಕ್ ನ ಬಳಸಬೇಡಿ, ಬಳಸದಲೆ ಶುಚಿ ರುಚಿ ಮತ್ತೆ ಹೆಚ್ಚಿನ ಒಂದು ಗುಣಮಟ್ಟಕ್ಕೆ ಹೆಚ್ಚು ಪ್ರಾಮುಖ್ಯತೆ ನೀಡುವಂತ ಹೋಟೆಲ್ಗಳಿಗೆ ಭೇಟಿ ಮಾಡಿ. ಮತ್ತೆ ಹಬ್ಬ ಹರಿದಿನಗಳಲ್ಲಿ ವಿಶೇಷವಾದ ಒಂದು ಸರ್ವಿಸ್ ಓರಿಯೆಂಟೆಡ್ ಇರುತ್ತೆ, ಸ್ಟಾಫ್ಸ್ ವೈಸ್ ಆಗಿರ್ಲಿ ಎಲ್ಲನೂ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ. ನ್ಯೂ ಲಾಲ್ಬಾಗ್ ಗ್ರ್ಯಾಂಡ್ ಅಲ್ಲಿ ನಿಮ್ಗೆ ಮೆನು ನೋಡ್ಬೋದು ನೀವು. ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್, ಚೈನೀಸ್, ಕಾಂಟಿನೆಂಟಲ್ ಆಗಿರ್ಬೋದು, ಚಾಟ್ಸ್, ಸ್ನಾಕ್ಸ್, ಜ್ಯೂಸ್. ಸೊ ಆನ್ಲೈನ್ ಕೂಡ ನೀವು ಆರ್ಡರ್ ಮಾಡ್ಬೋದು. ಔಟ್ಡೋರ್ ಕೇಟರಿಂಗ್ ಕೂಡ ಇವರಲ್ಲಿ ಇರುತ್ತೆ. ಪಾರ್ಟಿ ಹಾಲ್ ಕೂಡ ನಿಮ್ಗೆ ಲಭ್ಯವಾಗಿದೆ. ಏನೇ ಒಂದು ಫಂಕ್ಷನ್ ಮಾಡಿದ್ರು ಸಹ ಅವ್ರದೇ ಒಂದು ಪಾರ್ಟಿ ಹಾಲ್ ಫ್ರೀ ಇರುತ್ತೆ. ಫುಡ್ ಮಾತ್ರ ಚಾರ್ಜಸ್ ತಗೊಳ್ತಾರೆ. ಸೊ ಮಧ್ಯಾಹ್ನದಿಂದ ಈವ್ನಿಂಗ್ ವರ್ಗು ಆಲ್ಮೋಸ್ಟ್ ನಿಮ್ಗೆ ಎಲ್ಲಾ ತರ ವೆರೈಟೀಸ್ ಈ ಒಂದು ಮೆನು ಅಲ್ಲಿ ಕಾಣುತ್ತೆ. ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್ ಮೀಲ್ಸ್, ಸಲಾಡ್ ಸಿಗುತ್ತೆ, ಚಾಟ್ಸ್ ಇರುತ್ತೆ, ಪಾವ್ ಬಜ್ಜಿ ಫೇಮಸ್, ಫ್ರೆಶ್ ಜ್ಯೂಸಸ್ ಸಿಗುತ್ತೆ ನಿಮ್ಗೆ, ಮೂಸಂಬಿ, ಆರೆಂಜ್, ಗ್ರೇಪ್ಸ್,
ಪೈನಾಪಲ್, ವಾಟರ್ ಮೆಲನ್ನು, ಮ್ಯಾಂಗೋ ಸ್ವೀಟ್ ಮತ್ತೆ ಲಸ್ಸೀಸ್ ಎಲ್ಲ ಸಿಗುತ್ತೆ ನಿಮಗೆ. ಬಟರ್ ಮಿಲ್ಕ್ ಕೂಡ ವಿಶೇಷವಾಗಿ ಚೆನ್ನಾಗಿ ಇರುತ್ತೆ ಇಲ್ಲಿ. ಆಲ್ಮೋಸ್ಟ್ ಅದಕ್ಕೆ ಒಳ್ಳೆ ಲೈಕ್ ನಮ್ಮ ಒಂದು ಕೊತ್ತಂಬರಿ, ಕರಿಬೇವು ಇದೆಲ್ಲ ಹಾಕಿ ಒಂದು ಮಧ್ಯಾಹ್ನದ ಹೊತ್ತು ನೀವು ಬಿಸಿಯಲ್ಲಿ ಬಂದರೆ ಅದೊಂದು ಸಿಗುತ್ತೆ. ರಾಗಿ ಮಿಲ್ಕ್ ಶೇಕ್ ಸಿಗುತ್ತೆ. ಸೊ ಅದು ಒಂದು ಹೆಲ್ದಿ ಡಿಶ್ ಅಂತ ಹೇಳ್ಬೋದು. ರಾಗಿ ಮತ್ತೆ ಬೆಳಗ್ಗೆ ಹೊತ್ತಂತೂ ನಿಮಗೆ ರಾಗಿ ಮಿಲ್ಕ್ ಶೇಕು, ರಾಗಿ ಮಾಲ್ಟು, ಸೊ ಕಾಫಿ, ಟೀ, ಬಾದಾಮ್ ಹಾಲು, ಜಿಂಜರ್ ಕಾಫಿ, ಹಾರ್ಲಿಕ್ಸ್, ಬೂಸ್ಟು, ಬೋರ್ಮಿಟಾ ಎಲ್ಲಾನು ನಿಮಗೆ ಸಿಗುತ್ತೆ. ಸೊ ನೀವು ಈ ಕೂಡಲೇ ಭೇಟಿ ನೀಡಿ, ಬಂದು ಟೇಸ್ಟ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಬಂದು ಟೇಸ್ಟ್ ಮಾಡಿ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ವಿಶೇಷ ಎಪಿಸೋಡು. ವಿಶೇಷವಾಗಿ ಸ್ಥಳೀಯವಾಗಿ ತನ್ನದೇ ಆದ ಒಂದು ಛಾಪು ಮೂಡಿಸಿರುವಂತ ಒಂದು ಹೋಟೆಲ್ ಅಂತಾನೆ ಹೇಳ್ಬೋದು. ಸೊ ನೀವು ಭೇಟಿ ನೀಡಿಲ್ಲ ಅಂದ್ರೆ ಮತ್ತೆ ಒಂದ್ಸತಿ ಭೇಟಿ ನೀಡಿ ಇಲ್ಲಿನ ಒಂದು ಫೀಡ್ಬ್ಯಾಕ್ ಕೂಡ ಕೊಡ್ಬೋದು. ಶುಚಿ ರುಚಿಗೆ ಹೆಸರುವಾಸಿ ಅಂತ ಹೇಳ್ಬೋದು. ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸ್ಬೇಕಂತ ಟೆನ್ಷನಲ್ಲಿ ಇದ್ದೀರಾ? ಇರೋ ಚಿನ್ನನ ಅಡ ಬಿಟ್ರೆ ಬಡ್ಡಿ ಮೇಲೆ ಬಡ್ಡಿ ಕಟ್ಟಬೇಕು. ಮಾರಿಬಿಡೋಣ ಅಂದ್ರೆ ಅರ್ಧಕ್ಕರ್ಧ ಕೇಳ್ತಾರಂತ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ. ನೀವು ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ. ಕೋಟ್ಯಾಂತರ ಜನರ ಆತ್ಮವಿಶ್ವಾಸ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ. ಇದು ನಮ್ಮೆಲ್ಲರ ಕಂಪನಿ.